ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಆ್ಯಕ್ಚುಲಿ ಇವತ್ತು ಎಗ್ ಕರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಒಂದೆರಡು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 2 ಟೊಮೆಟೊ ಹೆಚ್ಕೊಂಡಿದ್ದೀನಿ. ಸೊ ಈಗ ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸಾರಿ ಫ್ರೆಂಡ್ಸ್, ನನಗೆ ಅಷ್ಟೊಂದು ಈ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ. ಆ್ಯಕ್ಚುಲಿ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀವಿ. ಸೊ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇನ್ನು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದು ಸ್ಪೂನಷ್ಟು. ಸೊ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೇನು ಮಸಾಲೆ ಗಿಸಾಲೆಲ್ಲ ಹಾಕಲ್ಲ. ಆ್ಯಕ್ಚುಲಿ ಇದು ಹಿಂಗೆ ಅಂತಂದರೆ ಈ ಊಟ ಟೈಮ್ಗಾದರೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರೆ ಸರಿಯಾಗುತ್ತೆ. ಬ್ರೇಕ್ಫಾಸ್ಟ್ ಟೈಮ್ಗಾದರೆ ಸ್ವಲ್ಪ ಮಸಾಲೆ ಜಾಸ್ತಿ ಸೆಟ್ ಆಗಲ್ಲ. ಲೈಟಾಗಿರಬೇಕು ಬ್ರೇಕ್ಫಾಸ್ಟ್ ಆವತ್ತೂ. ಸೊ ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ಸೊ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ನಿಮಿಷ ಫ್ರೆಂಡ್ಸ್. ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟೆ. ಆ್ಯಕ್ಚುಲಿ ಕೊತ್ತಂಬರಿ ಲೇಟಾಗಿ ಹಾಕ್ಕೋಬೇಕು, ಎಲ್ಲ ಕುಕ್ಕಾದ್ಮೇಲೆ ಹಾಕ್ಕೋಬೇಕು. ಬಟ್ ಏನೋ ಕೈ ಬಂತು, ಸೊ ಆರಾಮಾಗಿ ಹಾಕ್ಕೊಂಬಿಟ್ಟೆ. ಆ್ಯಕ್ಚುಲಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಗ್ಗರಣೆ ಸ್ವಲ್ಪ ಬೆಂದಿದೆ. ಸೊ ಈಗ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಫ್ರೆಂಡ್ಸ್, ಈ ಟೊಮೆಟೊದಲ್ಲಿ ಏನಾಗುತ್ತೆ ಅಂತಂದರೆ, ಟೊಮೊಟೊ ಹಾಕಿ ಹಾಗೆ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಬಿಟ್ಟರೆ ಅದು ಟೇಸ್ಟ್ ಬರೋಲ್ಲ. ಆ ಟೊಮೆಟೊದಲ್ಲಿರೋ ನೀರು ಸ್ವಲ್ಪ ಇಂಗಬೇಕು. ಆ್ಯಕ್ಚುಲಿ ಒಗ್ಗರಣೆಯಲ್ಲಿ ಸ್ವಲ್ಪ ನೀರು ಇಂಗಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಆಗಲೇ ಹಾಕ್ಕೊಂಡಿದ್ದು ಈರುಳ್ಳಿ, ಟೊಮೆಟೊ ಅದೆಲ್ಲದಕ್ಕೆ ಸೇರಿಸಿ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಆಮೇಲೆ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಸೊ ಈಗ ಒಂದು ಲೋಟ, ಸೊ ಒಂದು 1/4 ಲೀಟ್ರಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೋತೀನಿ. ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿ ಬೇಕು, ಸ್ವಲ್ಪ ಸಾಂಬಾರು ಥರ ಆಗಬೇಕು. ಸೊ ಅದಕ್ಕೋಸ್ಕರ ನೀರು ಹಾಕ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಐ ನೋ ಆ್ಯಕ್ಚುಲಿ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ನನಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ಖಾರ ಆಲ್ಮೋಸ್ಟ್ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಕಮ್ಮಿ ಬೇಕಂತಂದರೆ ಖಾರ, ಧನಿಯಾ ಪುಡಿ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಆ್ಯಕ್ಚುಲಿ ಇದು ಒಂದು ಕುದಿ ಬರಬೇಕು. ಆ್ಯಕ್ಚುಲಿ ಕುದಿ ಬಂದಮೇಲೆ ಆಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ. ಈಗ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಕುದಿಬೇಕು. ಆ್ಯಕ್ಚುಲಿ ಆ ಕುದಿಯೋ ಮಧ್ಯೆ ಒಂದು ಸ್ಟೋರಿ ಹೇಳ್ತೀನಿ. ಈ ಒಂದು ವೆಪನ್ ಆ್ಯಕ್ಚುಲಿ ದೋಸೆ ಎತ್ತೋದು. ಆ್ಯಕ್ಚುಲಿ ಈ ಕೈ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಇದನ್ನು ನಾವು 30 ವರ್ಷದಿಂದ ನೋಡಿದ್ದೀವಿ. ನಮಗೆ ಜ್ಞಾನ ಬಂದಾಗಲಿಂದ ನೋಡಿದ್ದೀವಿ. ಯಾಕೆ ಗೊತ್ತಾ, ನಮ್ಮ ಅಮ್ಮಗೆ ಸಿಟ್ಟು ಬಂತು ಅಂದಿದ್ದರೆ ಬಾರಿಸ್ತಿದ್ದೆ ಇದರಲ್ಲಿ. ಇದರಲ್ಲಿ ಚೆನ್ನಾಗಿ ಓದಿದ್ದೀವಿ ಫ್ರೆಂಡ್ಸ್. ಎಗ್ ಕರಿ ರೈಸ್ ರೆಡಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಹೊಟ್ಟೆ ತುಂಬ ತಿಂತೀನಿ. ಥ್ಯಾಂಕ್ ಯು ವೆರಿ ಮಚ್.